ಅಲ್ಲಿಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧವೇ ಕಾಂಗ್ರೆಸ್ನ ಶಾಸಕರೇ ಮತ್ತೊಂದು ಆರೋಪ. ಗವಿಯಪ್ಪ ಅವರು ಹೇಳೋದು ಸಿಂಪಲ್ ಇದೆ. KKRDB ಅಡಿಯಲ್ಲಿ ಜಿಲ್ಲೆಗೆ ಒಟ್ಟು 348 ಕೋಟಿ ರೂಪಾಯಿ ಅನುದಾನ ಬಂದಿದೆ. ವಿಜಯನಗರದ ಬೇರೆ ಬೇರೆ ಕ್ಷೇತ್ರಗಳಿಗೆ ಅಂದರೆ ತಾಲೂಕುಗಳ ಆಧಾರದ ಮೇಲೆ ಲೆಕ್ಕ ಹಾಕಿ ನೋಡಿದ್ರು 60-70 ಕೋಟಿ ಈ ರೀತಿಯಲ್ಲಿ ಹಂಚಿಕೆ ಆಗಿದೆ. ಆದರೆ ವಿಜಯನಗರ ಕ್ಷೇತ್ರಕ್ಕೆ ಕೇವಲ 22 ಕೋಟಿ. ಯಾಕೆ ಹಿಂಗೆ ತಾರತಮ್ಯ? ಅದಕ್ಕೇನಾದರೂ ಒಂದು ಸರಿಯಾದ ಕಾರಣ ಇರಬೇಕಲ್ಲ. ಬಿಡುಗಡೆ ಆಗಿರೋದೇನೆ ಕೇವಲ 22 ಕೋಟಿಯಷ್ಟು ಹಣ. ಆ ಪೈಕಿ 12 ಕೋಟಿಯಷ್ಟು ಅನುದಾನ ಜಿಲ್ಲಾಸ್ಪತ್ರೆ ಕಟ್ಟಡಕ್ಕೆ ಅಂತಲೇ ಕೊಡಬೇಕಾದ ಅನಿವಾರ್ಯತೆ ಇತ್ತು. ಇನ್ನು 8 ಕೋಟಿ ಅನುದಾನದಲ್ಲಿ ಏನು ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ? ಪ್ರಶ್ನೆ ಸರಿ ಇದೆ. 8 ಕೋಟಿಯಲ್ಲಿ ಒಂದು ಆಸ್ಪತ್ರೆ ಕಟ್ಟಡಕ್ಕೇನೆ 12 ಕೋಟಿ ಹೋಗಿದೆ ಅಂದರೆ ಇನ್ನು ಉಳಿದ 8 ಕೋಟಿಯಲ್ಲಿ ಏನು ಮಾಡೋದು? ಸಾಧ್ಯನಾ? ಆಮೇಲೆ ಜನರೆಲ್ಲ ನಮ್ಮನ್ನು ಬೈತಾರೆ, ನಾವೇನು ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳಿ ಶಾಸಕರನ್ನು ಬೈಕೊಂಡು ಓಡಾಡ್ತಾರೆ. ಸರ್ಕಾರ ನಮ್ಮದೇ ಇದೆ, ಆದರೂ ಹಿಂಗಾಗ್ತಿದೆಯಲ್ಲ ಅನ್ನೋದು ಗವಿಯಪ್ಪ ಅವರ ಮಾತು. ವಿಜಯನಗರ ಅನುದಾನ ಹಂಚಿಕೆಯಲ್ಲಿ ಜಮೀರ್ ಅವರು ಅಡ್ಡಗಾಲು ಹಾಕಿದ್ದಾರಂತೆ. ಉಸ್ತುವಾರಿ ಜಿಲ್ಲಾ ಕೇಂದ್ರಕ್ಕೆ ಅನುದಾನ ಮೀಸಲಿಡುವಲ್ಲಿ ಜಮೀರ್ ಅವರು ವಿಫಲರಾಗಿದ್ದಾರೆ. 25% ಅನುದಾನ ಮೀಸಲಿಡುವಲ್ಲೇ ಜಮೀರ್ ಅವರು ಫೇಲ್ ಆಗಿದ್ದಾರೆ ಅಂತ ನೇರವಾಗಿ ಉಸ್ತುವಾರಿ ಸಚಿವರ ಕಡೆಗೇನೆ ಶಾಸಕ ಗವಿಯಪ್ಪ ಬೊಟ್ಟು ಮಾಡಿದ್ದಾರೆ. ಜಮೀರ್ ಅವರ ವಿರುದ್ಧ ಆರೋಪ, ಅಸಮಾಧಾನ ಕಾಂಗ್ರೆಸ್ನ ಒಳಗೆ ಈ ಕಾರಣಕ್ಕೂ ಕೂಡ ಹೊಗೆಯಾಡಲಿಕ್ಕೆ ಪ್ರಾರಂಭ ಆಗಿದೆ. 24-25ನಲ್ಲಿ ನನಗೆ ಸಿಕ್ಕಿರೋದು 25 ಕೋಟಿ. ಅದು ಕೂಡ ಜಿಲ್ಲಾ ಆಸ್ಪತ್ರೆ ಕಟ್ಟಲಿಕ್ಕೆ, ಅದು 250 ಬೆಡ್ನಿಂದ 400 ಬೆಡ್ಡು ಮತ್ತು ಇವೆಲ್ಲ ಮಾಡಲಿಕ್ಕೆ ಅದಕ್ಕೆಲ್ಲ ಹೋಗಿತ್ತು. ಮಾತು ಇಷ್ಟಕ್ಕೆ ನಿಲ್ಲಿಲ್ಲ. ಕೊಂಚ ಸಮಾಧಾನವಾಗಿ ಸಿದ್ದರಾಮಯ್ಯ ಉತ್ತರ ಕೊಡೋಕೆ ನೋಡಿದ್ರು. ಅದ್ಯಾವುದೋ ಒಂದು ಸಣ್ಣದು ಅದನ್ನ ಅವತ್ತೇ ಸರೆಂಡರ್ ಮಾಡಿದ್ರೆ ಎಷ್ಟು ಚೆನ್ನಾಗಿತ್ತು. ಅದೊಂದು ಯಾಕೆ ಮಾಡಿದ್ರಿ? ಅದೊಂದೇ ನಮ್ಮಲ್ಲಿ ಇರೋದು, ಬಾಕಿದ್ದನ್ನು ಗೊತ್ತಿಲ್ಲ. ಅದೊಂದು ನೀವು ಸರಿ ಮಾಡಿ, ಇವೆಲ್ಲ ಇತ್ತ. ಇನ್ನು ಸಂಸದ ಸೋಮಣ್ಣ ಅಲ್ಲಿಗೆ ಸುಮ್ಮನಾಗ್ಲಿಲ್ಲ. ಮೂಡಾ ಸೈಟ್ ಅನ್ನ ಅವತ್ತೇ ಯಾಕೆ ಸರೆಂಡರ್ ಮಾಡಲಿಲ್ಲ ಅಂತ ಪ್ರಶ್ನೆ ಮಾಡಿದ್ರು. ಆಗ ಸಿಎಂ ಕೊಂಚ ರಾಂಗ್ ಆದ್ರು. ನೀವೇ ಮಾಡಿ ತಪ್ಪು. ಔಷಧ ಯಾಕೆ ಹೇಳಿದ್ರಿ? ಇಷ್ಟು ಕೋಟಿ ಅಲ್ಲ ಅಷ್ಟು ಕೋಟಿ ಅಂತ ನೀವು ನಾವ್ ಹೇಳಿದ್ವು. ನೀವು ಹೇಳಕ್ಕೆ ಔಷಧಿ ಏನೇನೋ ಮಾತಾಡ್ತೀನಿ ಅಲ್ಲಪ್ಪ. ನಾನು ಹೇಳೋದು ಏನು ಅಂತಂದ್ರೆ ಲ್ಯಾಂಡ್ ಆಕ್ಷನ್ ಆಕ್ಟ್ ಪ್ರಕಾರ ಲ್ಯಾಂಡ್ ಆಕ್ಷನ್ ಆಕ್ಟ್ ಪ್ರಕಾರ ಮಾಡಿಲ್ಲ. ಅವರು ಬರೀ 14 ಸೈಟ್ ಕೊಟ್ಟಿದ್ದಾರೆ, 14 ಸೈಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಸಿಎಂ ಮತ್ತು ಸೋಮಣ್ಣ ನಡುವಿನ ಈ ಮೂಡಾ ಸ್ಟೋರಿ ಕ್ಲೈಮ್ಯಾಕ್ಸ್ ಬಗ್ಗೆ ನಾವು ಹೇಳೋದಕ್ಕಿಂತ ನೀವೇ ನೋಡೋದೇ ಬೆಸ್ಟ್. ಬರೀ 14 ಸೈಟ್ ಕೊಟ್ಟಿದ್ದಾರೆ, 14 ಸೈಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಕೇಳಪ್ಪ ಇಲ್ಲಿ ನಾನು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇಂಡೈರೆಕ್ಟ್ಲಿ ಸಿದ್ದರಾಮಯ್ಯ ಕೇಳ್ತಿದ್ದಾರೆ, ರಾಜ್ಯದ ತೆರಿಗೆ ಪಾಲನ್ನ ಕೇಂದ್ರದಿಂದ ಕೊಡಿಸೋ ಕೆಲಸ ಮಾಡಲಿ ಮೊದಲು ಮೈತ್ರಿ ನಾಯಕರು. ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರಿದ್ದಾರೆ, ಹಾಗೆ ರಾಜ್ಯದಿಂದ ಆಯ್ಕೆ ಆಗಿರುವ ಸಂಸದರಿದ್ದಾರೆ. ಅವರೆಲ್ಲರೂ ಕೂಡ ಹೋಗಿ ಕೇಂದ್ರದಿಂದ ರಾಜ್ಯಕ್ಕೆ ನ್ಯಾಯಸಮ್ಮತವಾಗಿ ಬರಬೇಕಾಗಿದ್ದ ತೆರಿಗೆಯ ದುಡ್ಡನ್ನು ವಾಪಸ್ ತನ್ನಿ, ಅನುದಾನವನ್ನು ತನ್ನಿ ಅಂತ ಹೇಳಿ ತಾಕೀತು ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಕೇಂದ್ರದಲ್ಲಿ ರಾಜ್ಯದ ಪರ ಧ್ವನಿಯನ್ನು ಎತ್ತಿದ್ದೀರಾ ರಾಜ್ಯ ನಾಯಕರೇ ಅನ್ನೋ ನೇರ ಪ್ರಶ್ನೆಯನ್ನು ಕೇಳಿದ್ದಾರೆ. ನಬಾರ್ಡ್ನ ಉದಾಹರಣೆ ಕೊಡ್ತಾ ಇದ್ರು. ನಬಾರ್ಡ್ ಬರೋದು ಫಿನಾನ್ಸ್ ಮಿನಿಸ್ಟರ್ ಕೈಯಲ್ಲಿ. ನಿರ್ಮಲಾ ಸೀತಾರಾಮನ್ ಅವರು ಕೂಡ ನಮ್ಮಿಂದಲೇ ಆಯ್ಕೆ ಆಗೋದವರು ರಾಜ್ಯಸಭಾ ಸದಸ್ಯರಾಗಿ. ಆ ಅನುದಾನದಲ್ಲೂ ಕೂಡ ಭಾರಿ ಕಡಿತ ಆಗಿದೆ. ಇದನ್ನು ಯಾರು ಕೇಳೋರಿಲ್ವಾ? ಕಳೆದ ವರ್ಷ 5,600 ಕೋಟಿ 5,600 ಕೋಟಿಯಷ್ಟು ನಬಾರ್ಡ್ನ ಅಡಿಯಲ್ಲಿ ಅನುದಾನ ಬಂದಿತ್ತು. ಆದರೆ ಈ ಬಾರಿ ಕೇವಲ 2,340 ಕೋಟಿ ಮಾತ್ರ. ಯಾಕೆ ಕಡಿಮೆ ಆಯಿತು ನಬಾರ್ಡ್ನಿಂದ ಬರುವ ಅನುದಾನ? ಅದನ್ನು ಯಾಕೆ ಪ್ರಶ್ನೆ ಮಾಡ್ತಿಲ್ಲ? 58% ಇಳಿಕೆ ಆಗಿದೆ ಅನುದಾನದ ಪ್ರಮಾಣ ನಬಾರ್ಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನಬಾರ್ಡ್ ವಿಚಾರವಾಗಿ ನಾನು ಕೇಂದ್ರಕ್ಕೆ ಪತ್ರ ಕೂಡ ಬರೆದಿದ್ದೇನೆ, ಆದರೆ ಸ್ಪಂದನೆ ಅನ್ನೋದು ಇಲ್ಲವೇ ಇಲ್ಲ. ಹೀಗಾಗಿ ರಾಜ್ಯದ ನಾಯಕರು, ಅದರಲ್ಲೂ ಬಿಜೆಪಿ ನಾಯಕರು ಹಾಗೆ ಮೈತ್ರಿ ಪಾಳೆಯದ ನಾಯಕರು ಕಾಂಗ್ರೆಸ್ಸನ್ನು ಟೀಕೆ ಮಾಡೋ ಬದಲು, ಕಾಂಗ್ರೆಸ್ ನೇತೃತ್ವದ ಸರ್ಕಾರವನ್ನು ಟೀಕೆ ಮಾಡೋ ಬದಲು ಎಲ್ಲೆಲ್ಲಿ ವಂಚನೆ ಆಗ್ತಿದೆ ಅಂತ ಪಟ್ಟಿ ಕೊಡ್ತಾ ಇದ್ದೀವಲ್ಲ, ಲೆಕ್ಕ ಕೊಡ್ತಿದ್ದೀವಲ್ಲ, ಅದನ್ನು ಸರಿಪಡಿಸುವ ಕೆಲಸವನ್ನು ಮಾಡಿ ಅಂತ ಹೇಳಿ ಇವತ್ತು ಗರಂ ಆಗಿ ಮಾತನಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಿಂಗೆ ಗರಂ ಆಗಿದ್ರು, ಆದರೆ ಇವತ್ತು ಅವ್ರು ಪೆಚ್ಚಾಗುವಂಥ ಒಂದು ಪ್ರಸಂಗ ಕೂಡ ನಡೆದು ಹೋಗ್ಬಿಟ್ಟಿದೆ. ಈ ಮೂಡಾ ವಿಚಾರದ
ಆರೋಪ ಪ್ರತ್ಯಾರೋಪಗಳು ಮುಖ್ಯಮಂತ್ರಿಗಳು ಬಿಟ್ಬಿಡೋಣ ಸಾಕಪ್ಪ ಅಂದರೂ ಕೂಡ ಅವರನ್ನ ಬಿಡೋ ರೀತಿಯಲ್ಲಿ ಕಾಣ್ತಾ ಇಲ್ಲ. ಮಾಡೆಲ್ ಆಫ್ ಡೆವಲಪ್ಮೆಂಟ್ ಫಾರ್ ಬಿಜೆಪಿ ಅಂದ್ರೆ ಆಪರೇಷನ್ ಕಮಲ. ಒಟ್ನಲ್ಲಿ ಆಪರೇಷನ್ ಪಾಲಿಟಿಕ್ಸ್ ಮತ್ತೆ ಜೋರಾಗ್ತಿದೆ. 50 ಕೋಟಿಯಿಂದ 100 ಕೋಟಿಗೆ ಶಾಸಕ ರೇಟ್ ಜಾಸ್ತಿ ಆದಂತೆ ಕಾಣ್ತಿದೆ. ಆದ್ರೆ ಈ ಆರೋಪ ಪ್ರತ್ಯಾರೋಪದ ರಾಜಕೀಯದಲ್ಲಿ ಯಾರ ಮಾತು ಸತ್ಯ, ಯಾರ ಮಾತು ಮಿಥ್ಯ ಅನ್ನೋದು ಇನ್ನಷ್ಟೇ ಖಾತ್ರಿಯಾಗಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಯಾರು ಹೇಳ್ತಿರೋದು ಸತ್ಯ, ಯಾರು ಹೇಳ್ತಿರೋದು? ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪಕ್ಕಾ ಪಾಲಿಟಿಕ್ಸ್. ನಾನು ಸ್ಮಿತಾ ರಂಗನಾಥ್. ರಾಜಕೀಯ ವಿದ್ಯಮಾನಗಳನ್ನ ಮುಂದಿನ ಅರ್ಧ ಗಂಟೆಗಳ ಕಾಲ ನಿಮ್ಮ ಮುಂದೆ ವಿವರಿಸ್ತಾ ಹೋಗ್ತೀವಿ. ಶುರು ಮಾಡೋಣ ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ ಅನ್ನ ರಾಜಕೀಯ ವಿದ್ಯಮಾನಗಳ ಪೈಕಿ ಅತಿ ದೊಡ್ಡ ಸುದ್ದಿಯ ಮೂಲಕ. ರಾಜ್ಯದಲ್ಲಿ ಕಾಂಗ್ರೆಸ್ ಶಾಸಕರಿಗೆ ಡಿಮ್ಯಾಂಡ್ ಮೇಲೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆಯಾ? 50 ಕೋಟಿ ಪ್ರತಿ ಶಾಸಕನಂತೆ ಡಿಮ್ಯಾಂಡ್ ಮಾಡಿ ಪಕ್ಷ ಬಿಟ್ಟು ಬರೋಕೆ ಆಫರ್ ನೀಡಲಾಗ್ತಾ ಇದೆಯಾ? ಹೀಗೊಂದು ಅನುಮಾನ ಕಳೆದ ವಾರದಲ್ಲಿ ಮುಖ್ಯಮಂತ್ರಿಗಳ ಬಾಯಲ್ಲೇ ಬಂದ ಮಾತುಗಳಿಂದ ಹುಟ್ಕೊಂಡಿತ್ತು. ಇದೀಗ ಆ ಡಿಮ್ಯಾಂಡ್ನ ರೇಟ್ 50ರಿಂದ 100ಕ್ಕೆ ಏರಿಕೆ ಆಗಿದೆ. ರೂಪಾಯಿ ಎಲ್ಲ ಕೋಟಿ. 50, 100 ರೂಪಾಯಿ ಎಲ್ಲ ಬದಲಾಗಿ 50, 100 ಕೋಟಿ ರೂಪಾಯಿ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ನ ಶಾಸಕರನ್ನ ಖರೀದಿ ಮಾಡಲಿಕ್ಕೆ ಪ್ಲಾನಿಂಗ್ ನಡೀತಿದೆಯಾ ಅನ್ನೋ ಅನುಮಾನ. 50ರಿಂದ 100 ಕೋಟಿ ರೇಟಿಗೆ ಶಾಸಕರ ರೇಟ್ ಜಂಪ್ ಆಗಿದೆಯಾ? ಬಿಜೆಪಿ ಕಡೆಗೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ ಕೈಪಾಳಿಯದ ನಾಯಕರು. ಹಾಗಾದ್ರೆ ನಿಜಕ್ಕೂ ಕಾಂಗ್ರೆಸ್ನ ಶಾಸಕರ ಜುಟ್ಟು ಯಾರ ಕೈಯಲ್ಲಿದೆ? 50, 100 ಕೋಟಿ ರೂಪಾಯಿ ಆಫರ್ ಬರ್ತಿದೆ ಅಂತ ಹೇಳಿ ಕಾಂಗ್ರೆಸ್ನ ಶಾಸಕರೇ ಹೇಳ್ತಿರೋ ಸಂದರ್ಭದಲ್ಲಿ, ಈ ಆಪರೇಷನ್ ಕಮಲದ ಪಾಲಿಟಿಕ್ಸ್ನ ಮಾತು ಜೋರಾಗಿರುವ ಸಂದರ್ಭದಲ್ಲಿ ಕಾಂಗ್ರೆಸ್ನ ಪಾಳಿಯದ ಒಳಗೆ ಚರ್ಚೆ ಆಗ್ತಿರುವ ವಿಚಾರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವ ಶಾಸಕರ ರೇಟ್. ಸುಭದ್ರವಾದ ಸರ್ಕಾರ ಅಸ್ಥಿರವಾಗುತ್ತಾ? ಸುಭದ್ರವಾದ ಸರ್ಕಾರವನ್ನ ಕೆಡವೋ ಪ್ರಯತ್ನ ಆಪರೇಷನ್ ಕಮಲದ ಮೂಲಕ ಆಗ್ತಾ ಇದೆಯಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ರಾಜ್ಯದಲ್ಲಿ ಸರ್ಕಾರದ ಬುಡಕ್ಕೆ ಬಾಂಬ್ ಇಡೋ ಟಾಕ್ ಜೋರಾಗಿ ನಡೀತಾ ಇದೆ. ಈ ರೀತಿಯ ಟಾಕ್ ವಿರೋಧ ಪಕ್ಷದ ಕಡೆಯಿಂದಲೋ ಅಥವಾ ಬೇರೆ ಯಾವುದೋ ವಲಯದಿಂದಲೋ ಬರ್ತಿರೋದಲ್ಲ, ಖುದ್ದಾಗಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಒಳಗಿಂದ ಬರ್ತಾ ಇದೆ. ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ಅವರ ಮಾತು ಕಾಂಗ್ರೆಸ್ನಲ್ಲೇ ಇದೀಗ ಬಿಗ್ ಬ್ಲಾಸ್ಟ್ ಆಗಿದೆ. ಕಾಂಗ್ರೆಸ್ಸಿಗನ ವಿರುದ್ಧವೇ ಕಾಂಗ್ರೆಸ್ಸಿಗರೇ ಸಿಡಿದೆದ್ದಿದ್ದಾರೆ. ಯಾಕೆ, ಅಂಥದ್ದು ಏನಾಗ್ತಾ ಇದೆ? ಇದೆಲ್ಲದರ ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಇತ್ತೀಚಿನ 100ಕ್ಕೆ ಬಂದಿದ್ದಾರೆ ಅವರು. ಅವ್ರಿಗೇನಂದ್ರೆ ಶತಾಯಗಟ್ಟೆ 50, 100 ಲೆಕ್ಕ ಇಲ್ಲ. ಯಾರ್ರೀ 100 ಕೋಟಿ 100 ಕೋಟಿ? ರವಿಕುಮಾರ್ ಮಾತಿಗೆ ಕಾಂಗ್ರೆಸ್ಸಿಗರಿಂದಲೇ ಚಾಟಿ. ಆಪರೇಷನ್ ಕಮಲದ ರೇಟ್ ಜಾಸ್ತಿ ಆಗ್ತಿದೆ ಅಂತೆ. ಕೋಟಿಗಳು ಲೆಕ್ಕಕ್ಕೆ ಇಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಉರುಳಿಸಬೇಕು, ಬಿಜೆಪಿ ಸರ್ಕಾರ ರಚಿಸಬೇಕು ಅನ್ನೋದಷ್ಟೇ ಟಾರ್ಗೆಟ್. ಮಂಡ್ಯದ ಶಾಸಕ ಗಣಿಗ ರವಿಕುಮಾರ್ ಸಿಡಿಸಿದ ಈ ಬಾಂಬ್ ಪಾಲಿಟಿಕ್ಸ್ ನಲ್ಲಿ ಸಖತ್ ಚರ್ಚೆ ಆಗ್ತಿದೆ. ಇತ್ತೀಚಿನ 100ಕ್ಕೆ ಬಂದಿದ್ದಾರೆ ಅವರು. 50ಕ್ಕೆ ಬೀಳ್ತಾ ಇಲ್ಲ ಅಂತ ಗೊತ್ತಾಗಿ 100ಕ್ಕೆ ಬಂದಿದ್ದಾರೆ. ನಾನು ಕಳೆದ ಸ್ವಲ್ಪ ದಿನಕ್ಕೆ ಮುಂಚೆನೇ ಹೇಳಿದೆ 100ಕ್ಕೆ ಬಂದಿದ್ದಾರೆ. ಈಗ ಅವ್ರಿಗೇನಂದ್ರೆ ಶತಾಯಗಟ್ಟೆ 50, 100 ಲೆಕ್ಕ ಇಲ್ಲ, ಸರ್ಕಾರ ಮಾಡಿಬಿಡ್ಬೇಕು ಅನ್ನೋದು ಅವರ ಭಾವನೆ. ಇದು ಯಾವುದಕ್ಕೂ ನಮ್ಮ ಶಾಸಕರು ಬೀಳಲ್ಲ. ಇನ್ನು ಗಣಿಗ ರವಿಕುಮಾರ್ ಮಾತಿಗೆ ಕಾಂಗ್ರೆಸ್ ಶಾಸಕರೇ ಬೆಂಕಿ ಉಗುಳೋಕೆ ಶುರು ಮಾಡಿದ್ದಾರೆ. ಆ ನಾಯಕರು ಅದ್ಯಾಕೆ ಹಾಗಂದ್ರೋ ಗೊತ್ತಿಲ್ಲ, ನಮಗೆ ಯಾವ ಆಫರ್ ಕೂಡ ಬಂದಿಲ್ಲ, ನಾವೆಲ್ಲೂ ಹೋಗಲ್ಲ ಅಂತ ಹೇಳಿದ್ದಾರೆ. ನನಗದು ಮಾಹಿತಿ ಇಲ್ಲ. ಹಾಗಾಗಿ ನನ್ನ ವಿಷಯದಲ್ಲಿ ಯಾಕೆ ಆ ಥರ ಹೇಳಿದ್ರು, ನನ್ನ ಹೆಸರು ಯಾಕಿದ್ರಲ್ಲಿ ಬಂತು ನನಗೆ ಗೊತ್ತಿಲ್ಲ. ನನ್ನನ್ನು ಯಾರೂ ಆ ರೀತಿ ಸಂಪರ್ಕ ಮಾಡಿಲ್ಲ. ನಮಗೆ ಯಾವುದೇ ದುಡ್ಡಿನ ಆಮಿಷ ಬಂದಿಲ್ಲ. ಆ್ಯಸ್ ಪರ್ ಅವ್ರು ಹುಟ್ಟಿದವ್ರಿಗೆ ಅವ್ರು ಬಂದಿದ್ದು ನನಗೆ ಐಡಿಯಾ ಇಲ್ಲ. ಮತ್ತು ದುಡ್ಡಿಗೆ ಆಮಿಷಕ್ಕೆ ಒಳಪಟ್ಟು ಹೋಗುವಂಥ ವ್ಯಕ್ತಿನೂ ಅಲ್ಲ. ರಾಜ್ಯದಲ್ಲಿ ಆಪರೇಷನ್ ಕಮಲ ಇವತ್ತು ನಿನ್ನೆ ಆಟವಲ್ಲ, ಅದು ಸರ್ಕಾರ ರಚನೆ ಆಗಿರೋ ಮೊದಲ ದಿನದಿಂದಲೂ ಶುರುವಾಗಿದೆ ಅಂತ ಕಾಂಗ್ರೆಸ್ ಹಿರಿಯ ನಾಯಕರು ಆರೋಪಿಸಿದ್ದಾರೆ. ಈ ಸಾರಿ ಹೇಗಾದರೂ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಕಿತ್ತಾಕ್ಬೇಕು ಅಂತೇಳಿ 50,000 ರೂಪಾಯಿಗಳನ್ನು ಒಬ್ಬೊಬ್ಬ 50 ಕೋಟಿ ರೂಪಾಯಿಗಳನ್ನು ಒಬ್ಬೊಬ್ಬ MLAಗೆ ಆಫರ್ ಮಾಡೋದು. 50 ಕೋಟಿ, 50 ಜನ MLAಗಳಿಗೆ 50 ಕೋಟಿ ಕೊಡ್ತೀವಿ ಅಂತ. ಎಲ್ಲಿಂದ ಬರ್ತದೆ ಈ ದುಡ್ಡು? ಯಡಿಯೂರಪ್ಪ ಟ್ವೀಟ್ ಮಾಡಿದ್ದ
ಬಸವರಾಜ ಬೊಮ್ಮಾಯಿ ಪ್ರಿಂಟ್ ಮಾಡಿದ್ರ, ಅಶೋಕ ಪ್ರಿಂಟ್ ಮಾಡಿದ್ನ, ವಿಜಯೇಂದ್ರ ಪ್ರಿಂಟ್ ಮಾಡಿದ್ರ. ನೋಡಿ ಇವರೇ ಆಪರೇಷನ್ ಕಮಲ ಉದ್ಭವ ಆಗಿದೆ ಎಲ್ಲಿ? ಇಡೀ ರಾಷ್ಟ್ರದಲ್ಲಿ ಇಲ್ಲೇ ತಾನೆ. ಯಾವತ್ತಾನ ಬಿ ಜೆ ಪಿಯವರು ಸ್ವಂತ ಬಲದಲ್ಲಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿದ್ದಾರಾ? ಇತಿಹಾಸ ತೆಗೆದು ನೋಡಿ. ಯಾವಾಗಲೂ ಶಾಸಕರನ್ನ ಖರೀದಿ ಮಾಡಿರೋದಲ್ವಾ? ಇದ್ರ ಇತಿಹಾಸ ಇದೆ. ಇದೇ ಇತಿಹಾಸವನ್ನು ಎಲ್ಲ ಕಡೆ ನಿಮ್ಮ ಮಹಾರಾಷ್ಟ್ರದಲ್ಲಿ ತೊಗೊಂಡೋದ್ರು, ಅಸ್ಸಾಂನಲ್ಲಿ ತೊಗೊಂಡೋದ್ರು, ಮಧ್ಯಪ್ರದೇಶದಲ್ಲಿ ತೊಗೊಂಡೋದ್ರು, ಗುಜರಾತ್ನಲ್ಲಿ ತೊಗೊಂಡೋದ್ರು. ಕರ್ನಾಟಕ ಮಾಡೆಲ್ ಆಫ್ ಡೆವಲಪ್ಮೆಂಟ್ ಫಾರ್ BJP ಅಂದರೆ ಆಪರೇಷನ್ ಕಮಲ. ಒಟ್ನಲ್ಲಿ ಆಪರೇಷನ್ ಪಾಲಿಟಿಕ್ಸ್ ಮತ್ತೆ ಜೋರಾಗ್ತಿದೆ. 50 ಕೋಟಿಯಿಂದ 100 ಕೋಟಿಗೆ ಶಾಸಕ ರೇಟ್ ಜಾಸ್ತಿ ಆದಂತೆ ಕಾಣ್ತಿದೆ. ಆದ್ರೆ ಈ ಆರೋಪ ಪ್ರತ್ಯಾರೋಪದ ರಾಜಕೀಯದಲ್ಲಿ ಯಾರ ಮಾತು ಸತ್ಯ, ಯಾರ ಮಾತು ಮಿಥ್ಯ ಅನ್ನೋದು ಇನ್ನಷ್ಟೇ ಖಾತ್ರಿಯಾಗಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಯಾರು ಹೇಳ್ತಿರೋದು ಸತ್ಯ, ಯಾರು ಹೇಳ್ತಿರೋದು